ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಎಣ್ಣೆಗಾಯಿ ಬದನೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಬೆಳಗ್ಗೆ ರೊಟ್ಟಿ ಚಪಾತಿ ಜೊತೆಗೆ ಹಾಗೆ ಮಧ್ಯಾಹ್ನ ಅನ್ನದ ಜೊತೆಗೆಲ್ಲ ಸೈಡ್ಸ್ ಆಗಿ ಉಪಯೋಗಿಸ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ಬದನೆಕಾಯಿನ ಇಷ್ಟಪಡಲ್ಲ ಖಂಡಿತ ಈ ರೀತಿ ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಬದನೆಕಾಯಿನ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ದಪ್ಪವಾಗಿರುವಂತಹ ಬದನೆಕಾಯಿನ ಮನೆಗೆ ತಂದಾಗ ನಾವು ಈ ರೀತಿ ಮಾಡ್ಕೊಳ್ಬಹುದು ನೋಡಿ. ಇದನ್ನು ನೀಟಾಗಿ ಮೇಲ್ಗಡೆಯಿಂದ ಕ್ಲೀನ್ ಮಾಡಿಬಿಟ್ಟು ನಂತರ ಇದನ್ನು ಮಿಡಲ್ಲಿಗೆ ಈ ರೀತಿ ಪೀಸ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಸಾಮಾನ್ಯವಾಗಿ ಹುಳ ಇರುತ್ತೆ, ಹಾಗಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮಿಡಲ್ಲಿಗೆ ಪೀಸ್ ಮಾಡಿಕೊಂಡು ನೋಡಿ, ಈ ರೀತಿ ಚೆನ್ನಾಗಿದ್ದರೆ ನಾವು ಇದನ್ನು ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬಹುದು ನೋಡಿ. ನಾನು ಈ ರೀತಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ನಾನು ಒಂದು 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಈ ಬದನೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಅರ್ಧ ಮಾಡ್ಕೊಂಡಿರುವಂತಹ ಬದನೆಕಾಯಿ ಏನಿದೆ ಅದನ್ನು ನಾನು ಸೆಪ್ರೇಟಾಗಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬದನೆಕಾಯಿ ಬೇಗ ಬೆಂದು ಬಿಡುತ್ತೆ, ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಇದೇ ರೀತಿ ತೊಗೊಂಡಿರುವಂತಹ ಬದನೆಕಾಯಿನ ಸೆಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು 2-3 ಬದನೆಕಾಯಿನ ತೊಗೊಂಡಿದ್ದೆ ನೋಡಿ. 2 ಬದನೆಕಾಯಲ್ಲಿ ನಾನು ಫಸ್ಟು ಒಂದು ಬದನೆಕಾಯಿನ 2 ಪೀಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ನೀವು ಪ್ಯಾನ್ ದೊಡ್ಡ ತೊಗೊಂಡಿದ್ರೆ ಒಟ್ಟಿಗೆ ಬೇಯಿಸ್ಕೊಳ್ಬಹುದು ನೋಡಿ. ಇದು ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿಯೋಣ. ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿ. ಈಗ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಈ ಬದನೆಕಾಯಿದು ಸಿಪ್ಪೆ ಏನಿದೆ ಅದನ್ನು ನಾನು ಚೆನ್ನಾಗಿ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಇದ್ರದ್ದು ಸಿಪ್ಪೆ ಏನಿದೆ ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕಾಗತ್ತೆ. ಎಲ್ಲಾದರೂ ಸ್ವಲ್ಪ ಕಪ್ಪಾಗಿದ್ದರೆ ಅದನ್ನು ಸಹ ತೆಗೀರಿ. ಇದೇ ರೀತಿ ನಾನು ಏನು ತೊಗೊಂಡಿದ್ದೆ ಆ ಬದನೆಕಾಯಿ ಎಲ್ಲದನ್ನು ಸಹ ನಾನು ಮಾಡಿ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಬೇಯಿಸಿ ತೊಗೊಂಡಿದ್ದೀನಿ. ಹಾಗೆಯೇ ಸಿಪ್ಪೆ ತೆಗಿತಾ ಇದ್ದೀನಿ. ತುಂಬ ಬಿಸಿ ಇದೆ, ಹಾಗಾಗಿ ತಕ್ಷಣಕ್ಕೆ ತೆಗಿಯೋಕ್ಕಾಗ್ತಿಲ್ಲ. ನಾನು ಬಿಸಿನೇ ತೆಗಿತಾ ಇದ್ದೀನಿ. ಬಿಸಿ ತೆಗೆದ್ರೆ ಅದು ಸಿಪ್ಪೆನೂ ಸಹ ಬೇಗ ಚೆನ್ನಾಗಿ ತೆಗಿಬೋದು ಅನ್ನೋ ಕಾರಣಕ್ಕೋಸ್ಕರ ಬಿಸಿ ಬಿಸಿ ಇರುವಾಗಲೇ ನಾನು ನೀಟಾಗಿ ಇದನ್ನು ಎಳೆದು ತೆಗಿತಾ ಇದ್ದೀನಿ ನೋಡಿ. ಚೆನ್ನಾಗೂ ಸಹ ಬರ್ತಾ ಇದೆ. ಈ ರೀತಿ ಫಸ್ಟ್ ನಾವು ಸಿಪ್ಪೆ ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಬದನೆಕಾಯಿನ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬದನೆಕಾಯಿ ಪಲ್ಯ ನೋಡಿ. ಈ ರೀತಿ ಎಲ್ಲದನ್ನು ಸಹ ತೆಗೆದು ತಗೊಳ್ತಾ ಇದ್ದೀನಿ. ನಂತರ ಇದು ಮೇಲ್ಗಡೆದು ಇದ್ರದ್ದು ತೊಟ್ಟಿ ಏನಿರುತ್ತೆ ಅದನ್ನು ನೋಡಿ ಈ ರೀತಿ ತೆಗಿತಾ ಇದ್ದೀನಿ. ನಂತರ ಇದನ್ನು ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಚೂರು ಆರಿದ ನಂತರ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಬಿಡಿಸ್ಕೊಂಡು ನಂತರ ಇದನ್ನು ಮ್ಯಾಶ್ ಮಾಡ್ಕೊಳ್ತೀನಿ. ತುಂಬ ನೀಟಾಗಿ ಮ್ಯಾಶ್ ಆಗುತ್ತೆ. ಆವಾಗ ನಾವು ಇದನ್ನು ಪಲ್ಯ ಮಾಡ್ಕೊಳ್ಳಿಕ್ಕೂ ಸಹ ಈಸಿ ಆಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ನಾನು ಮ್ಯಾಶ್ ಮಾಡಿ ತೊಗೊಳ್ತಾ ಇದ್ದೀನಿ. ಮ್ಯಾಶರ್ನ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕೈಯಲ್ಲೂ ಸಹ ಈ ರೀತಿ ಮಾಡ್ಕೊಳ್ಬಹುದು ನಾವು ನೋಡಿ. ಇದು ತುಂಬ ಚೆನ್ನಾಗಿ ಈ ರೀತಿ ಮ್ಯಾಶ್ ಆಗ್ತಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಖಂಡಿತವಾಗ್ಲೂ ಬದನೆಕಾಯಿ ಯಾರು ಇಷ್ಟಪಡ್ತಿರಲ್ಲ ಖಂಡಿತ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 1 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಕರಿಬೇವು, ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸಾಸಿವೆ ಮತ್ತು ಅರಿಶಿನ, ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಈ ಒಂದು ಪಲ್ಯವನ್ನು ನಾನು ಮಾಡ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಬದನೆಕಾಯಿನ ನಾನು 2 ಚಮಚ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲೂ ಸಹ 2 ಚಮಚದಷ್ಟು ಎಣ್ಣೆ ಉಪಯೋಗಿಸ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆ ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ನೋಡಿ ಈಗ ಚಟಪಟ ಅನ್ನಬೇಕು ಹಾಕಿದ ತಕ್ಷಣ. ನಂತರ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ ನೋಡಿ. ಕರಿಬೇವು ಹಾಕಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾವು ಮೊಟ್ಟೆ ಫ್ರೈಗೆಲ್ಲ ಹೇಗೆ ಕಟ್ ಮಾಡ್ಕೊಳ್ತೀವಿ ಈರುಳ್ಳಿ, ಆ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ, ಚೆನ್ನಾಗಿರುತ್ತೆ ಪಲ್ಯ ಮಾಡುವಾಗ. ಇದಕ್ಕೆ ಈರುಳ್ಳಿಯನ್ನು, ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ನಂತರ ನೋಡಿ 1 ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಬದನೆಕಾಯಿನ ಉಪಯೋಗಿಸ್ಕೊಂಡಿದ್ರೆ 2 ಈರುಳ್ಳಿ 2 ಟೊಮೆಟೊವನ್ನು ತಗೊಳ್ಳಿ. ಇಲ್ಲಿ ನಾನು ತಗೊಂಡಿರುವಂತಹ ಬದನೆಕಾಯಿಗೆ ಇಷ್ಟು ಸಾಕಾಗುತ್ತೆ, ಈರುಳ್ಳಿ ಮತ್ತು ಟೊಮೆಟೊ. ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇಷ್ಟು ಬದನೆಕಾಯಿಗೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಬಳಸ್ಕೊಳ್ಬೇಕಾಗತ್ತೆ ನೋಡಿ. ಇದು ಸ್ವಲ್ಪ ಮ್ಯಾಶ್ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ. ಅಲ್ಲಿ ತನಕ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ಕೊಳ್ಬಹುದು. ತುಂಬ ಬೇಗ ಮಾಡ್ಕೊಳ್ಬೋದು, ಫಟಾಫಟ ಆಗುವಂತಹ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಈ ರೀತಿ ದಪ್ಪ ಬದನೆಕಾಯಿನ ಮನೆಗೆ ತರಿಸಿದಾಗ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಒಂದು ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಬರ್ತಿದೆ. ಲಾಸ್ಟಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬಹುದು.
ಮನೆಯಲ್ಲಿ ಒಂದು 2ರಿಂದ 3 ಜನಕ್ಕೆ ಆಗುವಷ್ಟು ಪಲ್ಯವನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ರೊಟ್ಟಿ ಚಪಾತಿ ಜೊತೆಗೆ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನಂತರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿಯಾದಂತಹ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ನೈಟು ಊಟಕ್ಕೂ ಸಹ ಸೈಡ್ಸ್ ಆಗಿ ಉಪಯೋಗಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.